ಬೆಂಗಳೂರಲ್ಲಿ ಈಗ ಹೊಸ ಸ್ಕ್ಯಾಮ್ ನಡೀತಿದೆ. ಅದೇ ಫೇಕ್ ಈ ಖಾತಾ ಸ್ಕ್ಯಾಮ್. ನಿಮ್ಗೆ ಯಾರಾದ್ರೂ 20,000 ಕೊಡಿ, 30,000 ಕೊಡಿ, ಈ ಖಾತಾ ಮಾಡ್ಕೊಡ್ತೀವಿ ಅಂತ ಕೇಳಿದ್ರ? ಹಾಗಾದ್ರೆ ಇದನ್ನ ಕೇರ್ಫುಲ್ ಆಗಿ ಕೇಳಿ. ಕರ್ನಾಟಕ ಗವರ್ಮೆಂಟ್ ಈ ಖಾತಾ ಕಂಪಲ್ಸರಿ ಮಾಡಿದ್ಮೇಲೆ ಹಲವು ಏಜೆಂಟ್ಸ್ ಮತ್ತು ಬ್ರೋಕರ್ಸ್ ಗಳು ಇದನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಒಂದು ರಿಯಲ್ ಕೇಸ್ ಹೇಳ್ತೀನಿ ಕೇಳಿ. ಒಬ್ರು ಓನರ್ಗೆ ಏಜೆಂಟ್ ಈ ಖಾತಾ ಮಾಡ್ಕೊಡ್ತೀವಿ ಅಂತ ಹೇಳಿ 25,000 ತಗೊಂಡ್ರು. ಆಮೇಲೆ ಡಾಕ್ಯುಮೆಂಟ್ಸ್ ಕೂಡ ಕೊಟ್ರು. ಎಲ್ಲ ನೋಡೋಕೆ ಕರೆಕ್ಟ್ ಇದೆ ಅಂತಾನೆ ಅನಿಸ್ತಾ ಇತ್ತು. ಆದ್ರೆ ಆಮೇಲೆ ಗೊತ್ತಾಯ್ತು ಅದು ಫೇಕ್ ಈ ಖಾತಾ ಅಂತ. ಅದು ಸಿಸ್ಟಮ್ ಅಲ್ಲೂ ಅಪ್ಡೇಟ್ ಆಗಿರ್ಲಿಲ್ಲ, ಲೀಗಲ್ ವ್ಯಾಲ್ಯೂ ಕೂಡ ಇರ್ಲಿಲ್ಲ. ಆದ್ರೆ ಇಂಥ ಸ್ಕ್ಯಾಮ್ ತಡೆಯೋಕೆ ಅಂತಾನೆ ಗವರ್ಮೆಂಟ್ ಈಗ ಪ್ರೊಸೆಸ್ ತುಂಬಾ ಸಿಂಪಲ್ ಮಾಡಿದೆ. ನೀವು ಈಗ ಮಿಡಲ್ ಮ್ಯಾನ್ ಇಲ್ದೇನೆ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಈ ಖಾತಾಗೆ ಅಪ್ಲೈ ಮಾಡಬಹುದು. ನೀವು ಈ ಖಾತಾಗೆ ಮನೆಯಲ್ಲೇ ಆನ್ಲೈನ್ ಅಲ್ಲಿ ಹೇಗೆ ಅಪ್ಲೈ ಮಾಡಬಹುದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಫಸ್ಟ್ ಗೂಗಲ್ಗೆ ಹೋಗಿ BBMP ಇ ಆಸ್ತಿ ಅಂತ ಟೈಪ್ ಮಾಡಿ ಅಲ್ಲಿ ಕಾಣುವ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ಖಾತಾ ಆಪ್ಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಡ್ರಾಫ್ಟ್ ಟು ಫೈನಲ್ ಈ ಖಾತಾ ಅಂತ ಆಪ್ಷನ್ ಬರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನೀವು ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ನೀವು ಈ ಎಲ್ಲಾ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತೆ ಕ್ಯಾಪ್ಚಾ ಕೋಡ್ ಕೊಟ್ಟಿರ್ತಾರೆ, ಅದನ್ನ ಎಂಟರ್ ಮಾಡಿ ನೀವು OTP ಪಡಿಬೇಕು. ಅದಾದ್ಮೇಲೆ OTP ಎಂಟರ್ ಮಾಡಿದ್ಮೇಲೆ ಗೆಟ್ ಈ ಖಾತಾ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಪ್ರಾಪರ್ಟಿನ ವಾರ್ಡ್ ನಂಬರ್ ಅಥವಾ ಟ್ಯಾಕ್ಸ್ ನಂಬರ್ ಇಂದ ಸರ್ಚ್ ಮಾಡಿ. ಫಸ್ಟ್ ಟೈಮ್ ಅಂದ್ರೆ ಡ್ರಾಫ್ಟ್ ಈ ಖಾತಾ ಕ್ರಿಯೇಟ್ ಮಾಡಿ EPID ಸಿಗತ್ತೆ. ನೆಕ್ಸ್ಟ್ ನೀವು ಎಲ್ಲಾ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೀವು ಅಲ್ಲಿ ರೆಡಿ ಇಟ್ಕೊಂಡಿದ್ದ ಎಲ್ಲಾ ಡಾಕ್ಯುಮೆಂಟ್ಸ್ ನ ಈಗ ಅಪ್ಲೋಡ್ ಮಾಡಬೇಕು. ಆಧಾರ್ KYC ಕಂಪ್ಲೀಟ್ ಮಾಡ್ಲೇಬೇಕು. ಇದೇ ಪೋರ್ಟಲ್ ಅಲ್ಲಿ ಮ್ಯಾಪ್ ಅಲ್ಲಿ ನಿಮ್ಮ ಪ್ರಾಪರ್ಟಿ ಲೊಕೇಶನ್ ನ ಜಿಯೋ ಟ್ಯಾಗ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಗವರ್ಮೆಂಟ್ ಈ ಪೋರ್ಟಲ್ ಮೂಲಕ ನಿಮ್ಮ ಎಕ್ಸಾಕ್ಟ್ ಪ್ರಾಪರ್ಟಿ ಲೊಕೇಶನ್ ನ ಟ್ರ್ಯಾಕ್ ಮಾಡುತ್ತೆ. ಈ ಎಲ್ಲಾ ಡೀಟೇಲ್ಸ್ ಸಬ್ಮಿಟ್ ಆದ್ಮೇಲೆ ನಿಮ್ಗೆ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಸಿಗುತ್ತೆ. ಅದನ್ನ ಯೂಸ್ ಮಾಡಿ ನಿಮ್ಮ ಈ ಖಾತಾ ಸ್ಟೇಟಸ್ ನ ಚೆಕ್ ಮಾಡಬಹುದು. ಬೆಂಗಳೂರಲ್ಲಿ ಈ ಖಾತಾ ಪಡೆಯೋಕೆ BBMP ಚಾರ್ಜ್ ಮಾಡೋ ಅಫಿಷಿಯಲ್ ಫೀಸ್ ಬರೀ 125 ರೂಪಾಯಿ ಮಾತ್ರ. ಈ ಖಾತಾ ಒರಿಜಿನಲ್ ಆಗ್ಬೇಕು ಅಂದ್ರೆ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಆಗಿರ್ಬೇಕು. ನಿಮ್ಗೆ ಬರೀ PDF ಸಿಕ್ಕಿದ್ರೆ ಸಾಕಾಗಲ್ಲ, ಯಾವಾಗ್ಲೂ ಆನ್ಲೈನ್ ಅಲ್ಲಿ ವೆರಿಫೈ ಮಾಡಬೇಕು. ನಿಮ್ಗೆ ಅಪ್ಲೈ ಮಾಡೋಕೆ ಇನ್ನೂ ಏನಾದ್ರೂ ಕಷ್ಟ ಅನ್ಸಿದ್ರೆ ನೀವು ನೇರವಾಗಿ ನಮ್ಮ ಆಫೀಸ್ಗೆ ಬರಬಹುದು. ನಮ್ಮ ಆಫೀಸ್ ಲೊಕೇಶನ್ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಇಲ್ಲಿ ಬಂದ್ರೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ಮತ್ತೆ ನಾವು ಈ ಸಹಾಯಕ್ಕೆ ಯಾವುದೇ ಚಾರ್ಜಸ್ ಮಾಡೋದಿಲ್ಲ. ಈ ಇನ್ಫಾರ್ಮೇಶನ್ ಇಂದ ನಿಮ್ಗೆ ಸಹಾಯ ಆಗಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗೂ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ.